ಸ್ವಾಮೀಜಿ ಈಗ ಇಲ್ಲಿ ಏನಾದರೂ ಜಾತ್ರೆ ಅದೆಲ್ಲ ಯಾವ ಥರ ನಡೀತದೆ ಏನು? ಜಾತ್ರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರು ಕರಗ ಅಂತ ಹುಣ್ಣಿಮೆ ಬರುತ್ತಲ್ಲ, ಆ ಹುಣ್ಣಿಮೆ ದಿನ ಬೆಂಗಳೂರು ಕರಗದ ದಿನ ನಮ್ಮ ಸ್ವಾಮಿ ರಥ ಹೇರೋದು ಮೇಲೆ. ಅದು ಹಿಂದಿನ ದಿವಸ ನಾವು ಇಲ್ಲಿ ಬಂದ್ಬಿಟ್ಟು ಊರಿನವರೆಲ್ಲ ನಾವು ಬಾಣೂರಿನ ಜನ ಇದ್ದೀವೋ ಎಲ್ಲರೂ ಅಲ್ಲಿ ಊರೊಳಗಡೆ ದೇವರು ಹೊರಡ ದೇವ್ರುಗಳು ಅಂತ ಇದೆಯಲ್ಲ, ಆ ದೇವ್ರುಗಳು ಅಮ್ಮನವರು ಎಲ್ಲ ಇದ್ದಾರೆ. ಕೆಂಚಪ್ಪ, ಬಾಣ, ಬಿಲ್ಲು ಎಲ್ಲ ದೇವ್ರುಗಳ್ನ ಕರ್ಕೊಂಬಂದು ಒಂದು ರಾತ್ರಿ ಇಲ್ಲೇ ಇರ್ತೀವಿ ನಾವೆಲ್ಲ. ಎಲ್ಲ ರಾತ್ರಿ ಇಲ್ಲಿ ಬಂದ್ಬಿಟ್ಟು 10-11 ಗಂಟೆಗೆ ಇಲ್ಲಿ ಬರ್ತೀವಿ. ಬರೋಕ್ಕೆ ಮುಂಚೆನ ಅವತ್ತಿನ ಬೆಳಗ್ಗೆನೇ ತೇರು ಹೊರಗಡೆ ಎಳಿತೀವಿ ಪೂಜೆ ಮಾಡಿ. ಅದಕ್ಕೆ ಮುಂಚೆ ನಾವು ಇದನ್ನು ಗರುಡ್ ಪಟ ಅಂತ ಅಂತೀವಿ. ಇದು ಎಲ್ಲಾದರೂ ಒಂದು ಇದು ಮಾಡೋದು ಇದೆಯಲ್ಲ, ಧ್ವಜ ಏರಿಸೋದು, ಅದು ಕಾರ್ಯಕ್ರಮ ಬೆಳಗ್ಗೆನೇ ಆಗುತ್ತೆ. ಬೆಳಗ್ಗೆನೇ ಗರುಡ್ ಪಟ ಕಟ್ತೀವಿ. ಆದರೆ ಗರುಡ್ ಪಟ ಕಟ್ಟಿದಾಗ ಊರಿನಲ್ಲಿ ಯಾರು ಅವತ್ತು ಹೊರಗಡೆ ಹೋಗಂಗಿಲ್ಲ 3 ದಿನ. ಆ ಒಂದು ಪ್ರತೀತಿ ಹಿಂದೆ ಮಾಡ್ಕೊಂಬಂದಿರೋದು. ಯಾರು ಬೇಸೆ ಬಿಡಂಗಿಲ್ಲ, ಯಾರು ಕೆಲಸ ಮಾಡಂಗಿಲ್ಲ, ಎಲ್ಲ ದೇವ್ರ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರತೀತಿ. 3 ದಿವಸ ಧ್ವಜ ಬಿಚ್ಚೋವರೆಗೂ ಯಾರು ಹೊರಗಡೆ ಮಾಡೋಂಗಿಲ್ಲ ಕೆಲಸ, ದೇವ್ರ ಕೆಲಸ ಇಡಬೇಕು ಅನ್ನೋ ಒಂದು ಇದು. ಆ ಧ್ವಜ ಅದು ಏರಿಸಿದ ಮೇಲೆ ತೇರನ್ನು ಪೂಜೆ ಮಾಡಿ ಒಳಗಡೆ ಬಿಟ್ಟಿರ್ತೀವಿ. ಪೂಜೆ ಮಾಡಿ ಹೊರಗೆ ಎಳಿತೀವಿ. ಆ ಜಾಗಕ್ಕೆ ರಥ ಏರಿಸ್ತೀವಲ್ಲ, ಆ ಜಾಗಕ್ಕೆ ತಗೊಂಡೋಗಿ ಬಿಟ್ಟಿರ್ತೀವಿ. ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೇಂಟ್ ಇದೆಲ್ಲ ಮಾಡಿಬಿಟ್ಟು ಅವಕ್ಕೆಲ್ಲ ಬಾವುಟ ಬಾಳೆಕಂದ ಎಲ್ಲ ಕಟ್ಟಿ ಮಾರನೇ ದಿವಸ ಬೆಳಗ್ಗೆ ಏರಿಸ್ಬೇಕು ಇದು ಮಾಡ್ತೀವಿ. ಅವತ್ತಿನ ರಾತ್ರಿ, ಮೊದಲನೇ ದಿವಸ ರಾತ್ರಿ 10ರಿಂದ 11 ಗಂಟೆಗೆ ಹೊರಡ್ತೀವಿ ಅಲ್ಲಿಂದ. ಎಲ್ಲ ದೇವರುಗಳು ಕರ್ಕೊಂಡು ಇಡೀ ಹೆಣ್ಣುಮಕ್ಕಳು ಅಲ್ಲಿ ಗಂಗಾ ಪೂಜೆ ಮಾಡ್ಕೊಂಡು ಗಂಗೆ ಮುಖಾಂತರನೇ ಸ್ವಾಮಿ ಎಲ್ಲ ಕರ್ಕೊಂಡು ಕಳಸ ಎಲ್ಲ ತಗೊಂಡು ಊರಿಂದ ಹೊರಗಡೆ ಬರುವಾಗ ತೇರಿನ ಹತ್ರಕ್ಕೆ ಹೋಗ್ಬಿಟ್ಟು ರಾತ್ರಿ 11 ಗಂಟೆಯಲ್ಲಿ 10:30-11 ಗಂಟೆಯಲ್ಲಿ ಕಳಸನ ತೇರಿಗೆ ಏರಿಸಿ ತೇರಿಗೆ ಕಳಸ ಕೂರಿಸ್ಬಿಟ್ಟು ಅವಾಗ ಇಲ್ಲಿಗೆ ಈ ದೇವಸ್ಥಾನದ ಹತ್ರ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬರ್ತೀವಿ. ಇಲ್ಲಿಗೆ ಬಂದು ರಾತ್ರಿ ಎಲ್ಲ ಏನು ಮದುವೆ ಮಾಡ್ತಿರಲ್ಲ, ಈಗ ಹೆಣ್ಮಕ್ಳದ್ದು ಗಂಡು ಮಕ್ಳದ್ದಾಗಲಿ ಮನೆಯಲ್ಲಿ ಹಿಂದಿನ ಮದುವೆ ಮಾಡ್ತಾರಲ್ಲ, ಎಲ್ಲ ಅಕ್ಕಿ ಶಾಸ್ತ್ರ ಅದು ಇದು ಪ್ರತಿಯೊಂದು ಅಣಿಕೆದು, ಆಮೇಲೆ ಇನ್ನು ಪ್ರತಿಯೊಂದು ಎಲ್ಲ ಶಾಸ್ತ್ರ ಮುಗಿಸಿ ಬೆಳಗಿನ ಜಾವ 4:15 ಅಥವಾ 5 ಅಥವಾ 4:45 5:05 ಒಂದು ಟೈಮ್ ಬರುತ್ತೆ. ಟೈಮ್ ಕೊಟ್ಟಿರ್ತಾರೆ ನಮಗೆ, ಲಗ್ನ ಇದು ತಾಳಿ ಕಟ್ಟ ಟೈಮ್ ಕೊಡ್ತಾರಲ್ಲ, ಹಾಗೆ ಆವಾಗ ಮುಹೂರ್ತ ಹಾಲು ಇರ್ತೀವಲ್ಲ, ಏನು ನಾವೀಗ ಮದುವೆನಲ್ಲಿ ಹೋಗಿ ಹಾಲು ತುಪ್ಪ ಇರ್ತೀವಲ್ಲ ಮಕ್ಕಳಿಗೆ, ಅದೇ ರೀತಿಯಲ್ಲಿ ರಾಮ ಸೀತೆಗೂ ಇಬ್ಬರ ಕೈಲಿ ಒಂದೊಂದು ತಟ್ಟೆಯಲ್ಲಿ ಒಂದು ಕಡೆ ರಾಮ ಇರ್ತಾನೆ, ಒಂದು ಕಡೆ ಸೀತೆ ಇರುತ್ತೆ. ಅದನ್ನು ಇಡಿಸ್ಬಿಟ್ಟು ಅದ್ರ ಮೇಲೆ ಹಾಲು ತುಪ್ಪ ಎರೆದು ಆಮೇಲೆ ತಾಳಿನ ಸೀತೆಗೆ ತಾಳೆ ಕಟ್ಟಿಸ್ತಾರೆ, ರಾಮನಿಂದ ಕಟ್ಟಿಸ್ತಾರೆ. ಅಂದ್ರೆ ಸೀತಾರಾಮ ಕಲ್ಯಾಣ ಅಂತ, ಸೀತಾರಾಮ ಕಲ್ಯಾಣ ಅಂತ ಇಲ್ಲಿದೆ ನೋಡಿ. ಸೀತಾರಾಮ ಕಲ್ಯಾಣ ಅಂತ ಕಲ್ಯಾಣ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಬೆಳಗ್ಗೆ 5-5:30 ಅಲ್ಲಿ ಊರು ದೇವಸ್ಥಾನಕ್ಕೆ ಹೋಗಲ್ಲ, ಹೆಬ್ಬಾಕ್ಲಲ್ಲಿ ಅಲ್ಲಿ ಪೂರ್ತಿ ದೇವರುಗಳು ಎಲ್ಲ ಅಲ್ಲೇ ಇರುತ್ತೆ. ಇಲ್ಲಿ ಹೆಬ್ಬಾಕ್ಲಲ್ಲಿ ತೇರಿನ ಮಗ್ಲಲ್ಲಿ ಅಲ್ಲೇ ಇರುತ್ತೆ. ಅದೆಲ್ಲ ಆದಮೇಲೆ ಎಲ್ಲರಿಗೂ ರಾತ್ರಿ ಎಲ್ಲ ಇದು ಮಾಡಿರ್ತಾರೆ. 11 ಗಂಟೆವರೆಗೂ ಟೈಮ್ ಸಿಗುತ್ತೆ. 11 ಗಂಟೆ ಮೇಲೆ ಬಂದುಬಿಟ್ಟು ತೇರುಗಳೆಲ್ಲ ರೆಡಿ ಮಾಡ್ತಾರೆ. ಬಾವುಟ ಕಟ್ಟೋದು, ಬಾಳೆಕಂದು ಕಟ್ಟೋದು, ಮಾಯಿಸೊಪ್ಪು ಕಟ್ಟೋದು, ಹೂವು ಹಾಕೋದು ಎಲ್ಲ ಮಾಡಿ ಮುಗಿಸ್ತಾರೆ. ಪುರೋಹಿತರು ಬರ್ತಾರೆ. ತೇರಿಗೆ ಒಂದು ಇದನ್ನು ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಯಾಕೆಂದರೆ ಸ್ವಾಮಿ ಕೂರಿಸುವಾಗ ಹಂಗೆ ಸಡನ್ನಾಗಿ ಕೂರ್ಸೋಕ್ಕಾಗಲ್ಲ. ಅದಕ್ಕೊಂದು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅವರು ಹೇಳಿದ್ಮೇಲೆ ಸ್ವಾಮಿ ತಗೊಂಬಂದು ರಥದ ಮೇಲೆ ಇದನ್ನು ತಗೊಂಬಂದು ರಥ ಏರಿಸ್ಬಿಡ್ತೀವಿ ಸ್ವಾಮಿನ. ಅವರು ರಥದ ಮೇಲೆ ಕುತ್ಕೊಂಡ ಮೇಲೆ ಸುಮಾರು 12 ಗಂಟೆ ಒಳಗೆ ಕೂರ್ತಾರೆ ಹೆಚ್ಚು ಕಡಿಮೆ. ಕುತ್ಕೊಂಡ ಮೇಲೆ ಆಮೇಲೆ ಇವೆಲ್ಲ ಮುಂದಿನ ಕಾರ್ಯಕ್ರಮಗಳು ಶುರುವಾಗ್ತವೆ. ಮೊದಲು 101 ಬಾಳೆಹಣ್ಣು, ಚಮಟ, ಚಿಗಣಿ, ಕಾಯಿ, ಕಡಲೆಬೇಳೆ ಎಲ್ಲ ವೀಳ್ಯದೆಲೆ, ಅಡಿಕೆ ಮೇಲೆ ಇಟ್ಟು ಒಂದೊಂದಕ್ಕೆ ಇಟ್ಟು 101 ಅದನ್ನು ಇಟ್ಬಿಟ್ಟು ದಾಸಪ್ಪನವ್ರು ಬರ್ತಾರೆ ಪೂಜೆಗೆ. ದಾಸಪ್ಪನವ್ರು ಬಂದು ಆ ಪೂಜೆ ಎಲ್ಲ ಮುಗಿಸಿ
ಶಂಕು ಓದ್ಬಿಟ್ಟು ಅವ್ರದ್ದು ಏನಿದೆಯೋ ಕಾರ್ಯಕ್ರಮ ಇರುತ್ತಲ್ಲ, ಅವ್ರದ್ದು ಶಾಸ್ತ್ರ ಇದೆಯಲ್ಲ, ಅದನ್ನು ಸುಮಾರು ಅವ್ರು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಮಾಡ್ತಾರೆ ಹೆಚ್ಚು ಕಡಿಮೆ. ಅದನ್ನೆಲ್ಲ ಮುಗಿಸಿದ ಮೇಲೆ ಪೂಜೆ ಎಲ್ಲ ಆದಮೇಲೆ ಆ ಬಾಳೆಹಣ್ಣು ಹೊರಗಡೆಯಿಂದ ಎಲ್ಲ ಜನ ಬಂದಿರ್ತಾರಲ್ಲ ಅವರಿಗೆಲ್ಲರಿಗೂ ಎತ್ತು ಕೊಡ್ತೀವಿ. ಆಮೇಲೆ ಇಲ್ಲಿ ಒಬ್ಬ ನಮ್ಮ ಕುಲ್ವಾಡಿ ಇರ್ತಾನೆ, ಆಮೇಲೆ ನಮ್ಮ ಪಂಜಿಡಿಯನ್ನು ಇರ್ತಾನೆ, ಅವನಿಗೆ ಇಂಥದ್ದು ಅಂತ ಒಂದೊಂದು ಇದು ಮಾಡಿರ್ತೀವಿ. ಅವನಿಗೆ ಸ್ವಲ್ಪ ಇವನಿಗೆ ಸ್ವಲ್ಪ ಅಂತ ಎಲ್ಲ ಕೊಟ್ಟು ಈ ಬಾಕಿದೆಲ್ಲ ಎಲ್ರಿಗೂ ಕೊಟ್ಟು ಅದು ಮುಗಿಸ್ತೀವಿ. ಅದಾದಮೇಲೆ ತೇರಿಗೆ ಎಣ್ಣೆ ಹಚ್ಚಬೇಕು. ಸ್ವಾಮಿ ಕುತ್ಕೊಂಡ ಮೇಲೆ ಗಾಲಿಗೆ ಎಣ್ಣೆ ಹಚ್ಬೇಕು ಅಂಥದ್ದು. ಓಕೆ ಓಕೆ. ಮೊದಲೇ ಏನು ರೆಡಿ ಮಾಡಿ ಇಟ್ಟಿರಲ್ಲ, ಸ್ವಾಮಿ ಕುತ್ಕೊಂಡ್ಮೇಲೆ ಅವನ್ನ ಗಾಲಿ ಎಳೆದು ಎಣ್ಣೆ ಹಚ್ಬೇಕು, ಆ ಥರ ಎಲ್ಲ ಮಾಡ್ತೀವಿ. ಅದೆಲ್ಲ ಆದಮೇಲೆ ಬಲಿ ಹಾಕ್ತೀವಿ. ಈ 4 ಚಕ್ರಕ್ಕೂ ಅನ್ನ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಹಾಕ್ಬಿಟ್ಟು ಎಲ್ಲ ಬಲಿ ಹಾಕ್ತೀವಿ. 4 ಚಕ್ರಕ್ಕೂ ಬಲಿ ಅಂತೇಳಿ ಬಲಿ ಹಾಕ್ತೀವಿ. ಆವಾಗ ಚಾಮುಂಡಿ ದೇವರು ಇದೆ, ಚಾಮನವರು ಬಂದು ಕಾಯಿ ಹೊಡಿಬೇಕು, ಕೆಂಚಪ್ಪನವ್ರು ಬಂದು ಕಾಯಿ ಹೊಡಿಬೇಕು, ಗಾಲಿಗೆ ಚಕ್ರಕ್ಕೆ ಬಾಣದಿರು ಬಂದು ಕಾಯಿ ಹೊಡಿಬೇಕು, ಅಮ್ಮನವ್ರು ಬಂದು ಕಾಯಿ ಹೊಡಿಬೇಕು. ಅದೆಲ್ಲ ಆದಮೇಲೆ ಇತರೆ ಜನ ಏನು ಹೊರಗಡೆಯಿಂದ ಬಂದಿರ್ತಾರೋ, ಯಾರು ಹಿರಿಕರು ಇರ್ತಾರೋ ಅವ್ರಿಗೆ ಗಾಲಿಗೆ ಕಾಯಿ ಹೊಡಿಬೇಕು. ಈ ಥರ ಒಂದು ಅದೆಲ್ಲ ಮುಗಿಸಿ ಏನು ಎಡೆ ಹಾಕಿರ್ತೀವೋ ಅದನ್ನು ಕುಲ್ವಾಡಿ ಅಂತ ಕೆಲಸ ಮಾಡೋರು ಇರ್ತಾರೆ, ಅವರು ಅದು ಎಡೆ ಎತ್ಕೊಂಡು ಹೋಗ್ಬೇಕು. ಕಾಯಿ ಭಾಗ ಬೇರೆ ಯಾರು ಮುಟ್ಟಂಗಿಲ್ಲ, ಅವರೇ ತಗೋಬೇಕು. ಆಮೇಲೆ ಪಂಜಿ ಇರ್ತಾನಲ್ಲ ಅವನು ತಗೋಬೇಕು. ಈ ಥರ ಒಂದು ನಡೆದು ಬಂದಿದೆ. ಅವರೇ ಬಂದು ಎಲ್ಲ ಎತ್ಕೊಂಡು ಹೋಗ್ತಾರೆ. ಅದೆಲ್ಲ ಆ ಕಾರ್ಯಕ್ರಮ ಆದಮೇಲೆ ಎಲ್ಲ ದುಗ್ಲ ಶುರುವಾಗುತ್ತೆ. ದುಗ್ಲ ಹೆಣ್ಮಕ್ಳೆಲ್ಲ ಈ ಮಣ್ಣಿಂದ ಕುಂಭ ಬರುತ್ತಲ್ಲ ಹಿಂಗೆ, ಆ ಕುಂಭನ ತಗೊಂಡು ಬಂದು ಅರಿಕೆ ಮಾಡ್ಕೊಂಡಿರ್ತಾರೆಲ್ಲ, ಇದು ಬತ್ತಿ ಕರ್ಪೂರ ಎಲ್ಲ ತಗೊಂಬಂದು ಹಚ್ಕೊಂಡು ಸುಮಾರು ಒಂದು 1 ಗಂಟೆ ಆಗುತ್ತೆ ಹೆಚ್ಚು ಕಡಿಮೆ. ಅವರೆಲ್ಲ 3 ಸುತ್ತು ತರಿಬೇಕು. ಸುಮಾರು ಒಂದು 200-300 ಜನ ಇರ್ತಾರೆ. ಅವ್ರನ್ನೆಲ್ಲ ಆಮೇಲೆ ಅವ್ರ ಮುಂದೆ ದೇವ್ರುಗಳು ಬರಬೇಕು. ಸುತ್ತ ದೇವ್ರುಗಳು ಬೇಕಾ ಬಿಡಲ್ಲ, ಚಾಮನವರು ದೇವ್ರುಗಳು, ಕೆಂಚಪ್ಪ, ಇದೆಲ್ಲ ಬಂದು ದುಗ್ಲ ಎಲ್ಲ ಮುಗಿಯುತ್ತೆ. 3 ಸುತ್ತ ಬಂದು ಅದು 1 ಗಂಟೆ ಆಗುತ್ತೆ. ಉರುಳು ಸೇವೆ, ಮೈ ಮೇಲೆ ನೀರು ಮಕ್ಕಳಿಗೆ ಹರಕೆ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಒಂದು ಕೊಡ ನೀರು ಒಯ್ದ್ಬಿಟ್ಟು ಉಳ್ಳು ಹೋಗ್ಬೇಕು ಸುತ್ತ, ತೇರಿನ ಸುತ್ತ ದಿಂಡು ಉಳ್ಳೋದಂತೆ ಸುತ್ತ ಉಳ್ಳು ಬರ್ತಾರೆ. ಕೆಲವ್ರು ಆಗ್ದಾರೆ ಅಲ್ಲೇ ಒಂದು ರೌಂಡ್ ಬಂದು ಎದ್ದು ಬಂದು ನಮಸ್ಕಾರ ಮಾಡ್ಕೊಂಡು ಮತ್ತೆ ಬಿದ್ದು ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಆದಮೇಲೆ ಪಾನಕದ ಗಾಡಿ ಶುರುವಾಗುತ್ತೆ. ಪಾನಕದ ಗಾಡಿ ಪಾನಕ ಮಾಡಿರ್ತಾರೆ ಗಾಡಿ ಮೇಲೆ. ಅದೇ ಎಲ್ಲರಿಗೂ ಈ ಬಂದವರಿಗೆಲ್ಲ ಪಾನಕ ಕೊಡೋದು, ಎಲ್ಲರಿಗೂ ಲೋಟದಲ್ಲಿ ಪಾನಕ ಹಂಚುತ್ತಾರೆ. ಅದೆಲ್ಲ ಆದಮೇಲೆ ಇದು ಬಾಳೆಕಂದು ನೆಟ್ಟಿರ್ತೀವಿ. ಆ ಕಡೆ ಕನ್ನಡಿ ಇಟ್ಟಿರ್ತೀವಿ. ಆ ಕನ್ನಡಿಯಲ್ಲಿ ದೇವ್ರು ಕಾಣ್ತಾ ಇರಬೇಕು, ತೇರು ಸ್ವಾಮಿ ಅದು ನೋಡ್ಕೊಂತ ಇರ್ಬೇಕು. ಆ ಥರ ಒಂದು ನಿಯಮ ಅದು. ಆ ಬಾಳೆಕಂದಿಗೆ ಕನ್ನಡಿ ಒಳಗೆ ಕನ್ನಡಿ ಒಳಗಡೆ ದೇವರು ಆ ಬಾಳೆಕಂದು ನಾವು ನೋಡಿದ್ರೆ ದೇವ್ರು ಕಾಣ್ತಾ ಇರ್ಬೇಕು ಕನ್ನಡಿಲಿ. ಆ ಥರ ನಾವು ಈಗ ದೇವ್ರ ಹತ್ರ ಹೋಗಿ ನಾವು ತೇರ್ ಮೇಲೆ ನಿಂತ್ಕೊಂಡು ನಾವು ನೋಡಿದ್ರೆ ಆ ಕನ್ನಡಿ ಒಳಗೆ ಸ್ವಾಮಿ ಕಾಣ್ತಾ ಇರ್ಬೇಕು. ಆ ಥರ ಒಂದು ಸಿಸ್ಟಮ್ ಮಾಡ್ತೀವಿ. ಅಲ್ಲಿ ಬಾಳೆಕೊಂದು ಗೊನೆ ನೆಟ್ಟಿರ್ತೀವಿ. ಆವಾಗ ಏನಾಗುತ್ತೆ, ತೇರು ಎಳಿಯೋಕ್ಕೆ ಎಲ್ಲ ಶುರು ಮಾಡ್ತೀವಿ. ಎಲ್ಲ ಹಗ್ಗ ಹಾಕಿ ಎಲ್ಲ ಇದು ಮಾಡ್ತೀವಿ. ತೇರು ಎಳಿಬೇಕಾದ್ರೆ ಎಲ್ಲ ಬಾಳೆಹಣ್ಣು ತೂರ್ತಾರೆ. ಇದು ಕಳ್ಸಿದ ಮೇಲೆ ನಿಂಬೆಹಣ್ಣು ಇಟ್ಟಿರ್ತೀವಿ. ನಿಂಬೆಹಣ್ಣು ಹೊಡಿತಾರೆ ಎಲ್ಲ. ನಿಂಬೆಹಣ್ಣಿಗೆ ಹೊಡಿಬೇಕು, ಬಾಳೆಹಣ್ಣಾಗಿ ನಿಂಬೆಹಣ್ಣು ಕೆಡಬೇಕು. ಆ ಥರ ಒಂದು ತೇರು ಎಳೆಯೋದಕ್ಕೂ ಎಳ್ಕೊಂಬರೋದಕ್ಕೂ ಆ ಬಾಳೆಕಂದು ಹೊಡೆಯೋದಕ್ಕೂ ಒಂದೇ ಟೈಮ್ ಫಿಕ್ಸು. ಅವನು ಕುಲ್ವಾಡಿ ಅಂತ ಹೇಳ್ತೀವಲ್ಲ ನಾವು ಕೆಲಸ ಮಾಡೋಣ. ಈ ತೇರು ಎಳಿತಂಗೆ ಪಟ್ ಅಂತ ಕೊಚ್ಚಿ ಅವನ ಹಾಕ್ಬೇಕು. ಕರೆಕ್ಟಾಗಿ ಹೋಗಿ ಅಲ್ಲಿಗೆ ಗಾಲಿ ನಿಲ್ಬೇಕು. ಸ್ಟಾಪ್, ಮುಂದಕ್ಕೆ ಹೋಗಲ್ಲ. ಈ ಥರ ಒಂದು ಆ ಕಾರ್ಯಕ್ರಮ. ಅವತ್ತಿನ ದಿವಸ ಕಾರ್ಯಕ್ರಮ ಮುಗೀತು. ರಾತ್ರಿ ಬಂದವರಿಗೆಲ್ಲ ಊಟ ಇರುತ್ತೆ, ಫಲಾರ ಇರುತ್ತೆ. ಊಟಕ್ಕೆಲ್ಲ ಇಡೀ ಊರು ಜನಕ್ಕೂ ಬಂದವರು ಎಲ್ಲರಿಗೂ 1000 ಜನಕ್ಕೆ ಊಟ ವ್ಯವಸ್ಥೆ ಮಾಡಿರ್ತಾರೆ. ಅದೆಲ್ಲ ಮುಗಿಯುತ್ತೆ. ಇನ್ನು ಸಂಜೆ ಏನಾರ ಕಾರ್ಯಕ್ರಮ ಮಾಡ್ತೀವಿ. ಈ ಫಂಕ್ಷನ್ಗಳು ಹಿಂಗೆ ಮಕ್ಕಳದ್ದು ಯಾವ ಸಿಕ್ಕಿದ್ರೆ ಈ ಥರ ಮಾಡ್ತೀವಿ. ಅದು ಯಾವ ಸಿಗಲಿಲ್ಲ ಅಂದರೆ
ಅವತ್ತು ರಾತ್ರಿ ಎಲ್ಲ ಅಲ್ಲೇ ದೇವ್ರು ಕಾಯ್ಕೊಂಡು ಎಲ್ಲ ಊರಲ್ಲಿ ಅಲ್ಲೇ ಇರ್ತೀವಿ. ಅದಾಯಿತು, ಅವತ್ತಿನ 2ನೇ ದಿನದ ಕಾರ್ಯಕ್ರಮ ಮುಗೀತು. ಈಗ 3ನೇ ದಿನ ಬೆಳಗ್ಗೆ 3 ದಿನ ಆಗುತ್ತೆ ಒಟ್ಟೆ. ಇಲ್ಲೊಂದು ದಿನ ಆಗುತ್ತಲ್ಲ, ಹೌದು. 2ನೇ ದಿನ ಅದಾಯಿತು. 3ನೇ ದಿನ ಬೆಳಗ್ಗೆ ತೇರ್ ಮೇಲೆ ಇರುತ್ತೆ ಸ್ವಾಮಿ, ಕೆಳಗೆ ಇಳಿಸಿರಲ್ಲ. ಸ್ವಾಮಿ ತೇರ್ ಮೇಲೆ ಇರುತ್ತೆ. ಓಕೆ. ಅವಾಗ ಮಾರನೇ ದಿವಸ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಯಲ್ಲಿ ಶುರು ಮಾಡ್ತೀವಿ. ಅಲ್ಲಿ ಬಂದು ಮತ್ತೆ ಚಾಮನವರು ಹಾಕ್ಕಂತಾರೆ ಹುಡುಗರು, ಚಾಮನೆಲ್ಲ ಕುಣಿಸ್ಕೊಂತ ಮತ್ತೆ ಬಂದು ಗಾಲಿಗೆಲ್ಲ ಮತ್ತೆ ಕಾಯಿ ಹೊಡೆದು ಮುಂದಕ್ಕೆ ರಥ ಎಳೀತೀವಿ. ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ಮುಂದೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಅದೇ ಜಾಗಕ್ಕೆ ನಿಲ್ಲಬೇಕು. ನಿಂತಾಗ ಸ್ವಾಮಿನ ಇಳಿಸ್ಕೊಂತೀವಿ. ಇಳಿಸ್ಕೊಂಡು ಅದೇ ನಾನು ಬಿಡದಿ ಮನೆ ಅಂತ ಹೇಳಿದ್ನಲ್ಲ, ಅವಾಗ ತೇರು ಇಳಿದ ಮೇಲೆ ಆ ಮನೆಗೆ ಹೋಗುತ್ತೆ ದೇವರು. ಅಂದ್ರೆ ವರ್ಷಕ್ಕೆ ಒಂದೊಂದು ಮನೆನಾ ಹೆಂಗೆ? ಯಾರಾದ್ರೂ ಹೇಳ್ಕೊಂಡಿರ್ತೀವಲ್ಲ ಹಂಗೆ ಪ್ರತಿ ಒಂದೇ ಮನೆಗೆ ಹೋಗಲ್ಲ. ಯಾರು ಬೇಕಾದರೂ ಮಾಡ್ಬೋದು ಅದನ್ನ. ಒಂದ್ಸಾರಿ ಮಾಡಿದ್ರೆ 3 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಒಂದೇ ಮನೆಯಲ್ಲಿ. ಅವ್ರ ಭಕ್ತಿ ಹಾಗೆ ಆ ಮನೆಗೆ ಹೋಗುತ್ತೆ. ಅವ್ರ ಮನೆಯಲ್ಲಿ ದೇವರಿಗೆ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ಅವ್ರ ಪ್ರಸಾದನ ಮಾಡಬೇಕು. ಹೋಳಿಗೆ ಪ್ರಸಾದನೇ ಮಾಡ್ಬೇಕು. ಆ ಥರ ಒಂದಿದೆ. ಯಾಕಂದ್ರೆ ದೇವ್ರು ಬಂದಿರುತ್ತೆ, ಅದನ್ನ ನಾವು ಮಾಡಲೇಬೇಕಲ್ಲ, ಎಡೆ ಮಾಡಲೇಬೇಕಲ್ಲ. ಆ ಥರ ಎಲ್ಲ ಮುಗಿಸ್ಬಿಟ್ಟು 4 ಗಂಟೆಗೆ ಎಲ್ಲ ಮುಗಿದೋಗಿರುತ್ತೆ. 4 ಗಂಟೆಗೆ ಅವ್ರ ಮನೆಯಿಂದ ದೇವ್ರು ಹೊರಡುತ್ತೆ. ದೇವ್ರು ಹೊರಟು ಸಂಜೆ 4, 4:15, 5 ಆಗುತ್ತೆ ಹೆಚ್ಚು ಕಡಿಮೆ, ಹಿಂಗೆ ಟೈಮಿಂಗ್ಸು. ಅಲ್ಲಿಂದ ಸೀದಾ ಇಲ್ಲಿ ಬರಬೇಕು. ಸ್ವಾಮಿ ಪಲ್ಲಕ್ಕಿ ಒಳಗೆ ಬರುತ್ತೆ ಇಲ್ಲಿಗೆ. ಒಬ್ಬರೇ ಬರೋದು ಅವರು, ಬೇರೆ ಅಮ್ಮನವರು ಬಾಣ ಬಿಲ್ಲು ಯಾವೂ ಬರಲ್ಲ. ಎಲ್ಲ ಅವ್ರ ಮನೇಲೆ ಇರುತ್ತೆ. ಸ್ವಾಮಿ ಒಬ್ಬರನ್ನೇ. ಸೀತೆ ಇರ್ತಾರಲ್ಲ ಜೊತೆಲಿ, ಪೀಠದಲ್ಲಿ ಸೀತೆ ಇರ್ತಾರೆ. ಸ್ವಾಮಿ ಇಲ್ಲ, ಇಲ್ಲೇ ಪೀಠದಲ್ಲಿ ಸೀತೆ ಕಡೆ ಕೂರಿಸಿರ್ತೀವಿ. ಸೀತಾ ರಾಮ ಬರ್ತಾರ ಅವಾಗ. ಆ ಥರ ಒಂದೇ ಅದು. ಪಲ್ಲಕ್ಕಿ ಒಳಗೆ ಅವ್ರ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಇದನ್ನೆಲ್ಲ ಪುಣ್ಯ ಮಾಡಿ ಓಕ್ಲಿ ಅಂತ ಮಾಡ್ತೀವಿ. ಓಕ್ಲಿ ಆಡೋದು ಅಂತೇಳಿ. ಈಗೆಲ್ಲ ಬಣ್ಣ ಬಳ್ಕೊಂತಾರೆ. ಈಗ ಓಕ್ಲಿ ಅಂದರೆ ಬಣ್ಣ ಹತ್ಬಿಡಿದೆ ಮಕ್ಕಳಿಗೆ. ಅದು ಓಕ್ಲಿ ಅನ್ನೋದು ವಿಚಾರನೇ ಅವ್ರಿಗೆ ಗೊತ್ತಾಗಿಲ್ಲ. ಇಲ್ಲಿ ಬಂದಾಗ ಅದು ಓಕ್ಲಿ ಮಾಡಿಬಿಟ್ಟು ಇಲ್ಲಿ ಇದ್ದರಿಗೆಲ್ಲ ಓಕ್ಲಿ ಹಾಕ್ಬಿಟ್ಟು ದೇವರಿಗೆಲ್ಲ ಹಾಕಿ ಎಲ್ಲ ಮುಗಿಸಿ ಆ ಓಕ್ಲಿ ತಗೊಂಡೋಗಿ ರಥದ ಮೇಕ್ ಹಾಕಿ ಆಮೇಲೆ ಬಾವುಟಕ್ಕೆ ಕಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಈ ಸ್ವಾಮಿ ಇಲ್ಲಿಂದ ಹೋಗೋದ್ರೊಳಗೆ ತೇರೊಳಗೆ ಹೋಗ್ಬೇಕು. ತೇರಿನ ಜಾಗಕ್ಕೆ ಹೋಗ್ಬೇಕು, ಬಾವುಟ ಇಳಿದಿರ್ಬೇಕು. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಸೀದಾ ನದಿಗೆ ಹೋಗ್ತೀವಿ. ಗಂಗಾ ವೇದಾವತಿ ಅಂತ ಹೇಳಿದ್ನಲ್ಲ, ಹಳ್ಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಮತ್ತೆ ಪುಣ್ಯ ಮಾಡಿಸ್ಕೊಂಡು ಅವಾಗ ಸೀದಾ ಒಳಗೆ ಎಂಟ್ರಿ ಆಗೋದು ಊರೊಳಕ್ಕೆ. ಹೆಬ್ಬಾಕ್ಲಿಗೆ ಬಂದಾಗ ಎಲ್ಲ ಹೆಣ್ಮಕ್ಳು ಆರತಿ ತಗೊಂಬರ್ತಾರೆ. ಆರತಿ ಮಾಡಿಬಿಟ್ಟು ಸೀದಾ ಒಳಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ರಾತ್ರಿ 8 ಗಂಟೆ ಮೇಲೆ 8-9 ಗಂಟೆ ಮೇಲೆ ಉತ್ಸವ. ಇಡೀ ಊರೆಲ್ಲ ಸ್ವಾಮಿ ಉತ್ಸವ ಆಗುತ್ತೆ. ಸುಮಾರು 2 ಗಂಟೆ 3 ಗಂಟೆ ಹಿಂಗೆಲ್ಲ ಆಗುತ್ತೆ ಟೈಮಿಂಗ್ಸ್ ಎಲ್ಲ. ರಾತ್ರಿ ಅವತ್ತು ಆಗುತ್ತೆ. ಎಲ್ಲ ಮನೆಗೂ ಮಂಗಳಾರತಿ ಮಡ್ಲಕ್ಕಿ ಎಲ್ಲ ಮಾಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಅವತ್ತು ರಾತ್ರಿ 2-3-4 ಗಂಟೆಗೆ ಕ್ಲೋಸ್ ಆಗೋದು. ಆ ಕಾರ್ಯಕ್ರಮ ಇದೆ ಸ್ವಾಮಿದು. ತೇರಿನಲ್ಲಿ ನೋಡಿ ಅದೊಂದು ಇಲ್ಲ. ತೇರೆಲ್ಲ ಆದಮೇಲೆ ಕೆಂಚಪ್ಪನವ್ರದ್ದೊಂದು ಸೇವೆ ಮಾಡಬೇಕು. ಅದು ಸುಮಾರು 1 ತಿಂಗಳು ಕಳೆದು 1.5 ತಿಂಗಳು ಕಳೆದು ಆಗುತ್ತೆ. ಪರೆವು ಅಂತೇಳಿ ಒಂದು ಪತ್ರೆ ತೋಪು ಅಂತಿದೆ. ಅಲ್ಲಿ ನಮ್ಮ ಸ್ವಾಮಿನೇ ಹೋಗಿ ಅಲ್ಲಿ ಪರೆವು ಮಾಡ್ಕೊಂಡು ಜನ ಎಲ್ಲ ಕರ್ಕೊಂಡೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಅದೆಲ್ಲ ಆದಮೇಲೆ ಕೆಂಚಪ್ಪಂದು ಸೇವೆ ಇರುತ್ತೆ. ಅದೆಲ್ಲ ಮುಗಿದ್ಮೇಲೆ ಮುಗಿದಾಗ ಇವರಿಗೆ ನಾವೇ ನಮ್ಮ ಏನು ಕಮಿಟಿ ಇದೆ, ಸ್ವಾಮಿದು ಏನು ದುಡ್ಡಿದೆಯೋ ಆ ವತಿಯಿಂದ ಅವ್ರಿಗೆ 1-2 ಸಾವಿರ ದುಡ್ಡು ಕೊಟ್ಟು ಏನೋ ಕೋಳಿ ತರಿಸ್ಕೊಟ್ಟು ಮಾಡ್ರಿ ಅಂತೇಳಿ ದಾಸಪ್ಪರನ್ನ ಕರೆಸ್ತೀವಿ. ಅವಾಗ ಈ ಥರ ಜನ ಬಿಟ್ಕೊಳೋದಿಲ್ಲ. ದಾಸಪ್ಪರನ್ನ ಕರೆಸಿ ಅವ್ರ ಮುಖಾಂತರನ ಇಲ್ಲಿ ಇವರಿಗೆ ಎಡೆ ಮಾಡಿಸ್ಕೊಡ್ತೀವಿ. ಆ ಎಡೆನ ನಾವು ಮಾಡಿಸ್ಕೊಡ್ತೀವಿ. ಜಾತ್ರೆ ಕಾರ್ಯಕ್ರಮ ಎಲ್ಲ ಮುಕ್ತಾಯ ಆಗುತ್ತೆ. ಓಕೆ. ಕಾರ್ಯಕ್ರಮ ಇರುತ್ತೆ.